ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. 41 ವರ್ಷಗಳ ಬಳಿಕ ಬಾಹ್ಯಾಕಾಶಕ್ಕೆ ಭಾರತೀಯ ಎಂಟ್ರಿ ಕೊಟ್ಟಿದ್ದಾರೆ. ಸಂಜೆ 4 ಗಂಟೆಗೆ ISS ತಲುಪಿದ್ದಾರೆ ಶುಭಾಂಶು ಶುಕ್ಲಾ. ಶುಭಾಂಶು ಶುಭಾರಂಭ. ಇದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂದ್ರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನ ತಲುಪಿದ್ದಾರೆ ನಮ್ಮೆಲ್ಲರ ಹೆಮ್ಮೆಯ ಶುಭಾಂಶು. 42 ನಿಮಿಷ ಮೊದಲೇ ಪ್ರಯಾಣವನ್ನು ಮುಗಿಸಿದ್ದಾರೆ. ಸುಮಾರು 28 ಗಂಟೆಗಳ ಪ್ರಯಾಣದ ನಂತರ ಪ್ರವೇಶ ಆಗಿದೆ ಇಲ್ಲಿ. 41 ವರ್ಷಗಳ ಹಿಂದೆ ರಾಕೇಶ್ ಶರ್ಮಾ ಹೋಗಿದ್ರು ಬಾಹ್ಯಾಕಾಶಕ್ಕೆ. ಅವರು 7 ದಿನಗಳ ಕಾಲ ಇದ್ರು. 1984ರಲ್ಲಿ ಸೋವಿಯತ್ ಒಕ್ಕೂಟದ ನೌಕೆಯಲ್ಲಿ ಪ್ರಯಾಣ ಮಾಡಿದ್ರು. ಇಂದು 2ನೇ ಭಾರತೀಯನಾಗಿ ಶುಭಾಂಶು ಇತಿಹಾಸವನ್ನೇ ಸೃಷ್ಟಿಸಿದ್ದಾರೆ. ಅಲ್ಲದೆ ISSಗೆ ಹೋದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನೋಡಿ, ಐತಿಹಾಸಿಕ ಕ್ಷಣ ಇದು. ಡಾಕಿಂಗ್ ಕಾರ್ಯ ಸಕ್ಸಸ್ ಆಗಿದೆ. ನಿನ್ನೆ 12 ಗಂಟೆ 1 ನಿಮಿಷಕ್ಕೆ ಸರಿಯಾಗಿ ಲಾಂಚ್ ಆಗಿತ್ತು. 4:30ಕ್ಕೆ ತಲುಪಬೇಕಾಗಿತ್ತು. ಆದರೆ 42 ನಿಮಿಷಗಳ ಮೊದಲೇ ಪ್ರಯಾಣವನ್ನು ಮುಗಿಸಿದ್ದಾರೆ. 41 ವರ್ಷಗಳ ಬಳಿಕ ಭಾರತದ ಮತ್ತೊಬ್ಬ ಗಗನಯಾನಿ ಅಂತರಿಕ್ಷಕ್ಕೆ ಹಾರಿದ್ದಾರೆ. ಯಶಸ್ವಿಯಾಗಿ ಗುರಿಯನ್ನು ತಲುಪಿದೆ XM-4. ನೋಡ್ತಾ ಇದ್ದೀವಿ ನಮ್ಮ ಭಾರತದ ಶುಭಾಂಶು ಶುಕ್ಲಾ. ಇನ್ನುಳಿದಂತೆ 3 ಗಗನಯಾನಿಗಳು ಕೂಡ ಅಲ್ಲಿದ್ದಾರೆ. ಅಮೆರಿಕ, ಅದರ ಜೊತೆಗೆ ಹಂಗೇರಿ. ನಮ್ಮ ಶುಭಾಂಶು ಶುಕ್ಲಾ ಮಗನ ಸಾಧನೆಗೆ ತಂದೆ ತಾಯಿ ಸಂತಸವನ್ನು ಹೊರಹಾಕಿದ್ದಾರೆ. ಬಹಳ ಖುಷಿಯಾಗಿದೆ ಅವರಿಗೆ. ಆನಂದ ಬಾಷ್ಪ ಕೂಡ ನೋಡಿದ್ವಿ ನಾವು ನಿನ್ನೆ ಲಾಂಚ್ ಆಗುವಂತ ಸಂದರ್ಭದಲ್ಲಿ. ಭಾರತದ ಬಾವುಟ ಹಿಡಿದು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಆನಂದ ಬಾಷ್ಪ ಸುರಿಸಿದ್ದಾರೆ ಅವರ ತಾಯಿ ಆಶಾ ಶುಕ್ಲಾ. ಮಗನ ಸಾಧನೆ ಗಗನಕ್ಕೇರಿದೆ. ಈಗ ಗಗನಕ್ಕೇರಿದೆ, ಆಕಾಶದೆತ್ತರಕ್ಕೆ ಚಿಮ್ಮಿದೆ ಅಂತ. ಗಗನಯಾನ ಶುಭಾಂಶು ಶುಕ್ಲಾ ಅವರ ಕನಸಾಗಿತ್ತು. ಅವರ ತಂದೆ ತಾಯಿ ಕೂಡ ಅದಕ್ಕೆ ನೀರೆರೆದು, ಹಾಲೆರೆದು, ಬೆವರೆರೆದು, ಬಹಳ ಶ್ರಮ ಹಾಕಿ ಮಗನ ಸಾಧನೆಗೆ ಅವರು ಒಂದು ಗೋಡೆಯಾಗಿ ನಿಂತರು. ನೋಡ್ತಾ ಇದ್ದೀವಿ ಅವರ ತಂದೆ ತಾಯಿಯ ಖುಷಿ. ಅವರ ಸಹೋದರ, ಅವರ ಪತ್ನಿ ಭಾರತದ ಬಾವುಟವನ್ನು ಹಿಡಿದು ಆನಂದಿಸಿದ್ದಾರೆ. ಅವರ ತಾಯಿ ಆಶಾ ಶುಕ್ಲಾ ಆನಂದ ಬಾಷ್ಪವನ್ನು ಸುರಿಸಿದ್ದಾರೆ. ನೋಡಿ, ಅವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಇನ್ನೊಂದು ಮಗ ಅವ್ರಿಗೆ ಡಾಕಿಂಗ್ ಕಾರ್ಯ ಸಕ್ಸಸ್ ಆಯಿತು ಅಂಥೇಳಿ. ಇದು ಬಹಳ ಖುಷಿಯ ಕ್ಷಣಗಳು, ಐತಿಹಾಸಿಕ ಮೂಮೆಂಟ್ ಇದು. ಭಾರತದ ಹೆಮ್ಮೆಯ ಪ್ರತೀಕ ನಮ್ಮ ಶುಭಾಂಶು ಶುಕ್ಲಾ. ನೋಡ್ತಾ ಇದ್ದೀವಿ ಅವ್ರ ತಾಯಿಯ ಕಣ್ಣಲ್ಲಿ ನೀರು ಬರ್ತಾ ಇದೆ. ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಸಾರ್ಥಕ ಆಯಿತು ನಾನು ಶುಭಾಂಶು ಶುಕ್ಲಾ ಜನ್ಮ ಕೊಟ್ಟಿದ್ದಕ್ಕೆ ಅಂಥೇಳಿ. ಬಹಳ ಪ್ರೌಡ್ ಮೂಮೆಂಟ್ ಈಗ ಅವ್ರಿಗೆ. ಯಾಕಂದರೆ ಮೊಟ್ಟ ಮೊದಲ ಭಾರತೀಯ ಗಗನಯಾನಿ ISSಗೆ ಹೋಗಿರೋದು. ಈ ಹಿಂದೆ ರಾಕೇಶ್ ಶರ್ಮಾ ಅವರು ಸೋವಿಯತ್ ಸ್ಟೇಷನ್ಗೆ ಹೋಗಿದ್ದರು, ಅಂದರೆ ಆ ಬೇಸ್ ಮೇಲೆ ಹೋಗಿದ್ದರು. ಈಗ 14 ದಿನಗಳ ಕಾಲ ಅಲ್ಲಿ 60 ಪ್ರಯೋಗಗಳನ್ನು ನಮ್ಮ ಶುಭಾಂಶು ಶುಕ್ಲಾ ಮಾಡಲಿದ್ದಾರೆ. ಲಕ್ನೋದವರು ಇವರು ಮಧ್ಯಮ ವರ್ಗದ ಕುಟುಂಬದಿಂದ ಬಂದಂತಹ ಒಬ್ಬ ಗಗನಯಾನಿಯಾಗಿದ್ದಾರೆ. ಫಾಲ್ಕನ್ 9 ರಾಕೆಟ್ ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ 12 ಗಂಟೆ 1 ನಿಮಿಷಕ್ಕೆ ನಿನ್ನೆ ಭಾರತೀಯ ಕಾಲಮಾನಕ್ಕೆ ಅವತ್ತು ನಿನ್ನೆ ಲಾಂಚ್ ಆಗಿತ್ತು. ಇವತ್ತು ಯಶಸ್ವಿಯಾಗಿ ಡಾಕಿಂಗ್ ಕಾರ್ಯ ಆಗಿದೆ. 28 ಗಂಟೆಯ ಬಳಿಕ, ಅಂದರೆ ಇವತ್ತು 4:30ಕ್ಕೆ ರೀಚ್ ಆಗಬೇಕಾಗಿತ್ತು. ಅದಕ್ಕಿಂತ ಮುಂಚೆನೇ ಅವರು ಡಾಕಿಂಗ್ ಆಗಿದ್ದಾರೆ. ಭಾಳ ಕ್ರಿಟಿಕಲ್ ಆದಂಥ ಒಂದು ಸಂದರ್ಭ ಇದು. ಭಾಳ ಸೇಫಾಗಿ, ಭಾಳ ಹುಷಾರಾಗಿ ಅದನ್ನು ಅಲ್ಲಿ ಇಳಿಸಬೇಕಾಗುತ್ತೆ. ಈಗ XM-4 ಅನ್ನುವಂತಹ ಒಂದು ನೌಕೆ ಡಾಕಿಂಗ್ ಆಗಿದೆ. ಅಮೇರಿಕದ ಗಗನ ನೌಕೆ ಇದ್ದಾರೆ, ಹಾಗೆ ಪೋಲೆಂಡ್ನ ಇದ್ದಾರೆ, ಮತ್ತು ಹಂಗೇರಿಯ ಇನ್ನೊಬ್ಬರು ಗಗನ ನೌಕೆ ಇದ್ದಾರೆ, ಅಂದರೆ ಗಗನಯಾನಿ ಇದ್ದಾರೆ. ಒಟ್ಟು 4 ಜನ. 14 ದಿನಗಳಿರುತ್ತೆ ಇವರು. ವಿವಿಧ ಕಾರಣಗಳಿಂದಾಗಿ ಈ ಒಂದು ಯೋಜನೆಯನ್ನು ಮುಂದೂಡಲಾಗಿತ್ತು. 6 ಬಾರಿ ಮುಂದೂಡಿಕೆಯನ್ನು ಮಾಡಲಾಗಿತ್ತು. ಇಲ್ಲಿ ಗುರುತ್ವಾಕರ್ಷಣ ಶಕ್ತಿ ಏನಿದೆ, ವಾತಾವರಣದ ಒಂದು ಪ್ರಯೋಗ ಕೂಡ ಅಲ್ಲಿ ನಡೆಯುತ್ತೆ. ಮಾನವ ಸಂಶೋಧನೆಗಳ ಬಗ್ಗೆ ಕೂಡ ಅಧ್ಯಯನ ಆಗುತ್ತೆ. ಜಾಗತಿಕ ಜ್ಞಾನಾಭಿವೃದ್ಧಿ, ಹಾಗೆ ಭೂಗ್ರಹದ ಪರಿಶೀಲನೆ ಕೂಡ ಆಗುತ್ತೆ. ಶುಭಾಂಶು ಶುಕ್ಲಾ ನೋಡಿ, ಅಲ್ಲಿ ಹೋದರೂ ಕೂಡ ನಮ್ಮ ಭಾರತೀಯ ಪರಂಪರೆಯನ್ನು, ಸಂಸ್ಕೃತಿಯನ್ನು ಬಿಟ್ಟಿಲ್ಲ. ನಮ್ಮಲ್ಲಿ ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ, ಕೆಲವೊಂದಿಷ್ಟು ಬೀಜಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಲ್ಲಿ ನೆಡಲಿಕ್ಕೆ. ಅಲ್ಲಿ ಹೇಗೆ ಅದು ಸಸಿ ಆಗುತ್ತೆ, ಏನಾಗುತ್ತೆ, ಅದರ ಬೆಳವಣಿಗೆ ಹೇಗಿರುತ್ತೆ ಅಂತ ಹೇಳಿ ನೋಡಲಿಕ್ಕೆ ಭಾಳ ಕೌತುಕವಾದಂಥ ಒಂದು ಕ್ಷಣ. ಅವರ ಕುಟುಂಬಸ್ಥರು ಕಣ್ತುಂಬಿಕೊಂಡಿದ್ದಾರೆ.
ಡಾಕಿಂಗ್ ಕಾರ್ಯ ಸಕ್ಸಸ್ ಆಗಿದೆ. ತಮ್ಮ ಮಗನ ಸಾಧನೆಯನ್ನು ನೋಡಿ ತಾಯಿಯ ಕಣ್ಣಲ್ಲಿ ನೀರು ಬಂತು. ಹಾಗೆ ಆ ಪ್ರೌಡ್ ಮೂಮೆಂಟ್ ಕಾಣ್ತಾ ಇತ್ತು. ಅವರೆಲ್ಲ ಕುಟುಂಬಸ್ಥರು ಕೂಡ ಈಗ ಸಂತಸದಲ್ಲಿದ್ದಾರೆ. ಮಗನ ಸಾಧನೆಯನ್ನು ಕಂಡು ಇಡೀ ಜಗತ್ತಿಗೆ ಶುಭಾಂಶು ಶುಕ್ಲಾ ಯಾರು ಅಂತ ಗೊತ್ತಾಗ್ತಾ ಇದೆ. ಯಾಕೆಂದರೆ ಅವರು ಓದಿರುವಂಥ ಶಾಲೆ ಆಗಿರ್ಬೋದು, ಜೊತೆಗೆ ಅವರಲ್ಲಿ ಬೆಂಗಳೂರಲ್ಲಿ ತೆಗೆದುಕೊಂಡಂಥ ತರಬೇತಿ ಇಸ್ರೋದಲ್ಲಿ, ಮತ್ತು ಸಾಕಷ್ಟು ಅನುಭವ ಇರುವಂಥ ಒಬ್ಬ ಪೈಲಟ್ ಆಗಿದ್ದಾರೆ. ಅವರು ವಾಯುಪಡೆಗೆ ಸೇರಿದಾದ ಮೇಲೆ ಸಾಕಷ್ಟು ಎಫರ್ಟ್ಗಳನ್ನು ಹಾಕಿ ಅವ್ರದ್ದೇ ಆದಂಥ ಒಂದು ತಯಾರಿಗಳನ್ನು ಮಾಡಿಕೊಂಡು ಈಗ ಸಕ್ಸಸ್ಫುಲ್ಲಾಗಿ ಡಾಕಿಂಗ್ ಕಾರ್ಯ ನಡೆದಿದೆ. ಡಾಕಿಂಗ್ ಆಗ್ತಾ ಇದ್ದಂತೆ ಅಲ್ಲಿದ್ದಂಥವ್ರು ಎಲ್ಲರೂ, ಅವ್ರ ಕುಟುಂಬಸ್ಥರು ಹಾಗೆ ಸಿಬ್ಬಂದಿಗಳು ಎಲ್ಲರೂ ಚಪ್ಪಾಳೆಯ ಮೂಲಕ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಂತಹ ದೃಶ್ಯಗಳು ಕಂಡುಬಂತು. ಎದ್ದು ನಿಂತು ಚಪ್ಪಾಳೆಯನ್ನು ತಟ್ಟಿ ಶುಭಾಂಶು ಶುಕ್ಲಾ ಅವರಿಗೆ ಮತ್ತಷ್ಟು ಗೌರವವನ್ನು ಸಲ್ಲಿಸಿದರು, ಶುಭ ಹಾರೈಸಿದರು. ಯಾಕಂತ ಹೇಳಿದ್ರೆ 41 ವರ್ಷಗಳಾದ ಮೇಲೆ ನಮ್ಮ ಮತ್ತೊಬ್ಬ ಗಗನಯಾನಿ ಈಗ ಬಾಹ್ಯಾಕಾಶದತ್ತ ಪ್ರಯಾಣವನ್ನು ಬೆಳೆಸಿರೋದು. ಅದರ ಜೊತೆಗೆ 14 ದಿನಗಳ ಕಾಲದಲ್ಲಿ ನಡೆಯುವಂಥ ಪ್ರಯೋಗಗಳು ನಿಜಕ್ಕೂ ಭಾರತದ ಕಡೆಗೆ ಬೇರೆ ಬೇರೆ ದೇಶಗಳು ತಿರುಗಿ ನೋಡುವಂತೆ ಮಾಡಲಿದೆ.